ಬಾಕ್ಸ್ ಒಳಗೆ ಸ್ಟೋರ್ ಮಾಡಿ ಇಟ್ಟೀನಿ. ಸೊ ಈ ತರ ಕಾಣಿಸ್ತೈತಿ. ಕೈಗೆ ಹಾಕಿದಾದ್ಮೇಲೆ ಸ್ಟೈಲ್ ಮಾಡಿ ಆಮೇಲೆ ಇಲ್ಲೇ ರೀತಿ ಸಾಫ್ಟ್ ಆಗೈತಿ. ಇದು ನೆಟ್ ಒಳಗ ಬರ್ತೀವಿ. ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದೆ ನಾನು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ರೀ. ಇವತ್ತಿನ ದಿನ ಯಾವ ಥರ ಕಳೀತೈತಿ ಏನು ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಅಂತ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಎಲ್ಲರ ಫೇವ್ರೇಟ್ ಎಗ್ ಬಿರಿಯಾನಿ ಮಾಡತ್ತೇನೆ ರೀ. ನಾವು ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಬರ್ರಿ ಒನ್ ಬೈ ಒನ್. ಸೊ ಇಲ್ಲೇ ನಾನು ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡತ್ತೀನಿ ಅಂದ್ರೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಚಕ್ಕೆ, ಸ್ಟಾರ್, ಮೆಣಸು, ಲವಂಗ, ಏಲಕ್ಕಿ, ಶುಂಠಿ, ಮೆಣಸಿನ್ಕಾಯಿ. ನೆಕ್ಸ್ಟ್ ಇಲ್ಲೇ 4 ಉಳ್ಳಾಗಡ್ಡಿ, 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಬಿರಿಯಾನಿ ಮಸಾಲ ಮತ್ತೆ ತುಪ್ಪ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ. ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ. ಇಲ್ಲೇ ಒಂದ್ ಜಾರ್ ಒಳಗ ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಆಮೇಲೆ ಮೆಣಸು, ಚಕ್ಕೆ, ಸ್ಟಾರ್ ಏನೇನ್ ತಗೊಂಡಿದ್ನಲ್ರಿ. ಸೊ ಇಷ್ಟನ್ನು ಹಾಕೋತೀನಿ. ಆಮೇಲೆ ಮೆಣಸಿನ್ಕಾಯಿ ತಗೊಂಡಿದ್ದಾರೆ. ಇಲ್ಲೇ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿನ ತಗೊಂಡೇನಿ ಬಿಕಾಸ್ ಇದು ಅಷ್ಟೊಂದೇನ್ ಖಾರ ಇರ್ಲಿಲ್ಲ ಕಾಯಿ. ಸೊ ಹಂಗಾಗಿ ಆಮೇಲೆ ಜಾಸ್ತಿ ಕೊತ್ತಂಬರಿ ತಗೋರಿ. ಅದ್ರ ಜೊತೆಗೆ ಜಾಸ್ತಿ ಕರಿಬೇವು ತಗೋರಿ. ಅಂದ್ರೆ ಟೇಸ್ಟ್ ಚೆನ್ನಾಗ್ ಬರ್ತೈತಿ. ಆಮೇಲೆ ಕಲರು ಚೆನ್ನಾಗ್ ಬರ್ತೈತಿ. ಸೊ ಇವಾಗ ಇವನಿಷ್ಟನ್ನು ಈ ಜಾರ್ ಒಳಗ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ. ಅಂದ್ರ ಫುಲ್ ಪೇಸ್ಟ್ ಆಗ್ಬೇಕದು. ನುಣ್ಣಗ ರುಬ್ಕೋಬೇಕಂತಾರಲ್ಲ. ಸೊ ಹಂಗ ಇವಾಗ ಇದನ್ನ ಕ್ಲೋಸ್ ಮಾಡಿ ರುಬ್ಕೊಂಡ್ ಬರ್ತೀನಂತ. ರುಬ್ಬಿದಾದ್ಮೇಲೆ ಈ ತರ ಕಾಣಿಸ್ತೈತ್ ನೋಡ್ರಿ ಗ್ರೀನ್ ಆಗಿ. ಸೊ ಇವಾಗ ಸ್ಟಾರ್ಟ್ ಮಾಡೋನ್ ಬರ್ರಿ. ನೆಕ್ಸ್ಟ್ ಇಲ್ಲೇ ಒಂದ್ ಕುಕ್ಕರ್ ಇಟ್ಕೊಂಡು ಅದ್ರ ಒಳಗ ಒಂದ್ 3 ಸ್ಪೂನ್ ಆಯಿಲ್ ಹಾಕೊಂಡೇನಿ. 2 ಸ್ಪೂನ್ ಗೀ ಹಾಕೊಂಡೇನಿ. ಸ್ಪೂನ್ ಅನ್ನಕ್ಕಿನ್ನ ಒಂದ್ ಪ್ಯಾಕೆಟ್ ಏನೈತಿ ಅದನ್ನ ಹಾಕೊಂಡೇನ್ರಿ ಗೀ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡೇನಿ, 1-2 ಚಮಚ. ಆಮೇಲೆ ಸಣ್ಣದಾಗಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ. ಸೊ ಅವನು ಎರಡನ್ನೂ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದು ಚೆನ್ನಾಗಿ ಬೇಯಬೇಕು ಎಣ್ಣೆ ಒಳಗೆಲ್ಲ. ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಅದು ಪೇಸ್ಟ್ ಎಲ್ಲ ಮಸಾಲದ್ದು. ಸೊ ಅದನ್ನ ಇವಾಗ ನಾನು ಉಳ್ಳಾಗಡ್ಡಿ ಟೊಮ್ಯಾಟೊ ಏನ್ ಒಗ್ಗರಣೆ ಐತಲ್ಲ ಸೊ ಅದಕ್ಕೆ ಹಾಕೊಳಕತ್ತೇನಿ. ಹಾಕಿದಾದ್ಮೇಲೆ ಬಿರಿಯಾನಿ ಮಸಾಲ ತಗೊಂಬಂದಿದ್ದೆ ರೀ ನಾನು. ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗ್ತೈತೆ ಅದು. ಸೊ ನಾ ಅದನ್ನು ಇಷ್ಟನ್ನು ಬಿರಿಯಾನಿ ಮಸಾಲಾನ ಯೂಸ್ ಮಾಡಾಕತ್ತೀನಿ. ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ರೀ. ಸೊ ಅಕ್ಕಿನೆಲ್ಲ ಹಾಕ್ಬೇಕು. ಹಾಕಿದಾದ್ಮೇಲೆ ಇದನ್ನ ಸ್ವಲ್ಪ ಎಣ್ಣೆ ಒಳಗ ಹಾಕ್ಬೇಕು. ಎಣ್ಣೆ ಒಳಗ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಉದುರಾಗಿ ಚೆನ್ನಾಗಿ ಬರ್ತೈತಿ. ಸೊ ಇವಾಗ ಅಕ್ಕಿ ಹಾಕಿದಾದ್ಮೇಲೆ ನೆಕ್ಸ್ಟ್ ನೀರ್ರಿ. ಆಸ್ ಯೂಶುವಲಿ ನಾನಿಲ್ಲೇ 3 ಬಟ್ಲ ಅಕ್ಕಿ ತಗೊಂಡಿನಂದ್ರ 6 ಬಟ್ಲ ನೀರ್ ಹಾಕೋಬೇಕು. ಸೊ ಡಬಲ್ ಅಲ್ರಿ. ಲಾಸ್ಟ್ಗೆ ಫೈನಲ್ ಆಗಿ ನಾನು ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಆಡ್ ಮಾಡತ್ತೀನಿ. ಇದಂತರೂ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಸೊ ಅದ. ಆಮೇಲೆ ನಾನಿಲ್ಲಿ ಆಲ್ರೆಡಿ ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ರೀ. ಸೊ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ. ಜಸ್ಟ್ ಈ ತರ ಎಣ್ಣೆಗಾಯಿ ಪಲ್ಯಕ್ಕೆಲ್ಲ ಕಟ್ ಮಾಡ್ಕೋತಾರಲ್ಲ ಸೊ ಆ ತರ ಕಟ್ ಮಾಡ್ಕೊಳತ್ತಿದ್ದೆ ಬಿಕಾಸ್ ಅದು ಮಸಾಲ ಎಲ್ಲ ಹಿಡ್ಕೋತೈತಿ. ಹಂಗಾಗಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಮುಗೀತ್ ನೋಡ್ರಿ. ಎಗ್ ಬಿರಿಯಾನಿ ರೆಡಿ ಆಗತ್ತ. ಮಸ್ತ್ ಅಂಡ್ ಟೇಸ್ಟಿ ಆಗಿರತ್ತೆ. ಡೆಫಿನೆಟ್ ಆಗಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಸೊ ನನ್ನ ಹೇರ್ ಬ್ಯಾಂಡ್ ಕಲೆಕ್ಷನ್ ಯಾವ ತರ ಅದಾವು ಅಂತ ಅಂದ್ರೆ ಸೊ ಇದ್ರ ಒಳಗ ಇಟ್ಟಿನಿ ನಾನು. ಈ ಬಾಕ್ಸ್ ಒಳಗ ಸ್ಟೋರ್ ಮಾಡಿ ಇಟ್ಟೀನಿ. ಇವು ಬಹಳ ಕ್ಯೂಟ್ ಅದಾವು. ಇವಾಗ ಇದನ್ನ ಓಪನ್ ಮಾಡಿ ಒಂದೊಂದಾಗೆ ತೋರಿಸ್ತೀನಿ ಅಂತ ನಿಮಗ. ಸೊ ಫಸ್ಟ್ ಹೇರ್ ಬ್ಯಾಂಡ್ ಬಂದು ಅಂದ್ರೆ ರಬ್ಬರ್ ಬ್ಯಾಂಡ್ ಬಂದು ವೈಟ್ ಕಲರ್ ತಗೊಂಡೇನಿ ನೋಡ್ರಿ ನಾನು. ವೈಟ್ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ. ಆಮೇಲೆ ಬ್ಲ್ಯಾಕ್ ಹೇರ್ ಇರ್ತೈತಲ್ಲ ಸೊ ವೈಟ್ ಕಲರ್ ಹಾಕೊಂಡ್ರೆ ಬಹಳ ಮಸ್ತ್ ಕಾಣಿಸ್ತೈತಿ ಅನ್ನೋದ್ರ ಸಂಬಂಧ ಈ ತರ ಇರೋಂತ ವೈಟ್ ರಬ್ಬರ್ ಬ್ಯಾಂಡ್ ತಗೊಂಡೇನಿ. ಇದಕ್ಕ ಸ್ಕ್ರಂಚೀಸ್ ಅಂತಾನು ಕರಿಬಹುದು. ಸ್ಕ್ರಂಚೀಸ್ ಆಗಿನೂ ಇದನ್ನ ಯೂಸ್ ಮಾಡಬಹುದು. ಸೊ ಈ ತರ ಕಾಣಿಸ್ತೈತಿ ಕೈಗೆ ಹಾಕಿದಾದ್ಮೇಲೆ. ಇದೊಂದಾಯ್ತು. ನೆಕ್ಸ್ಟ್ ಬಂದು ಇದೇ ತರನ ಸ್ಕ್ರಂಚೀಸ್ ಇನ್ನೂ ಒಂದು ತೊಗೊಂಡೇನಿ ಬ್ಲ್ಯಾಕ್ ಒಳಗೆ. ಸೊ ಈ ಬ್ಲ್ಯಾಕು ಎಲ್ಲದಕ್ಕೂ ಸೂಟ್ ಆಗತ್ತೆ ಎಲ್ಲ ಡ್ರೆಸ್ಸಿಗೂ ಅಂತ ಅನ್ನೋದ್ರ ಸಂಬಂಧ ಸೇಮ್ ಇದೇ ತರ ತೊಗೊಂಡೇನಿ. ಇದು ಓಲ್ಡ್ ಸ್ಟೈಲ್ ಒಳಗೆ ಇರ್ತೈತಲ್ರಿ, ಡಾಟ್ ವೈಟ್ ಕಲರ್. ಸೊ ಅದ್ರೊಳಗೆ ಬಂದೈತಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಸೊ ಈ ತರ ತಗೊಂಡೇನಿ ಬ್ಲೂ ಕಲರ್ ಒಳಗೆ. ಸೊ ಇದು ಸ್ಕ್ರಂಚೀಸ್ ಆಗಿನೂ ಯೂಸ್ ಮಾಡ್ಬೋದು. ಹಂಗ ನಾವು ರಬ್ಬರ್ ಬ್ಯಾಂಡ್ ಆಗಿನೂ ಯೂಸ್ ಮಾಡ್ಬೋದು. ಈ ತರ ಹೇರ್ ಸ್ಟೈಲ್ ಮಾಡಿ ಆಮೇಲೆ ಇಲ್ಲಿ
ಬೌನು ಯೂಸ್ ಮಾಡ್ಕೋಬಹುದು. ಇದು ಭಾಳ ಚಂದ ಐತಿ. ಆಮೇಲೆ ಒಂಥರ ಸಾಫ್ಟ್ ಐತಿ ನೋಡ್ರಿ, ಈ ಥರ ಐತಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಇನ್ನು ಸ್ಕ್ರಂಚೀಸ್ ಬಹಳಷ್ಟು ಅದಾವ ನನ್ನ ಹತ್ರ. ಎಲ್ಲ ಕಲರ್ಸ್ ತಗೊಂಡಿನಿ ನಾನು. ಅಷ್ಟಲ್ಲೂ ನಾ ಹೇರಿಗೆ ಹಾಕೋತೀನಿ ಈ ಥರ. ಸೊ ಇದು ಆರೆಂಜ್ ಕಲರ್ ಐತಿ. ಸೊ ಇದನ್ನೆಲ್ಲ ಮಾರ್ಕೆಟ್ನಾಗ ತಗೊಂಡಿನಿ ನೋಡ್ರಿ ನಾನು, CBT ಒಳಗೆ. ಆಮೇಲೆ ಇದು ಏನೈತಿ ಸಾಫ್ಟ್ ಆಗೈತಿ. ಇದನ್ನು ನಾವು ಸ್ಕ್ರಂಚೀಸ್ ಆಗಿನೂ ಯೂಸ್ ಮಾಡ್ಬೋದು, ರಬ್ಬರ್ ಬ್ಯಾಂಡ್ ಆಗಿನೂ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಇದು ಒಂದು ಸ್ವಲ್ಪ ಡಾರ್ಕ್ ಆರೆಂಜ್ ಐತಿ. ಸೊ ಇದೇ ಥರನ ಸೇಮ್ ಎಲ್ಲ ಒಂದ, ಬಟ್ ಕಲರ್ ಅಷ್ಟೇ ಚೇಂಜ್ ಇದಾವು. ಸೊ ಇನ್ನು ನೆಕ್ಸ್ಟ್ ಬಂದು ಬ್ಲೂ ಕಲರ್ ಒಳಗೆ ತಗೊಂಡಿನಿ ನಾನು. ಸೊ ಬ್ಲೂ ಕಲರ್ ಈ ಥರ ಕಾಣಿಸ್ತೈತಿ ನೋಡ್ರಿ. ರೆಡಿ ಆದಮೇಲೆ ಎಲ್ಲ ಇದನ್ನ ಹಾಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೈತಿ ಈ ಥರ ಎಲ್ಲ ಸ್ಕ್ರಂಚೀಸ್. ಸೊ ಅವಾಗ ಟ್ರೆಂಡ್ ಭಾಳ ಇದ್ವು ನೋಡ್ರಿ, ಈಗ ರೀಸೆಂಟಾಗಿ ಬಂದಾಗ್ಯಾವಂತ ಅನಿಸ್ತೈತಿ. ಸೊ ಒಂದು 6 months ಬ್ಯಾಕ್ ಏನೋ ಭಾಳ ಟ್ರೆಂಡ್ನಾಗಿದ್ದು ಸ್ಕ್ರಂಚೀಸ್ ಎಲ್ಲಾನು. ಇವಾಗೂ ಅದಾವು, ಬಟ್ ಸ್ವಲ್ಪ ಕಡಿಮೆ ಆಗೈತಿ. ಸೊ ಇಲ್ಲ ಒಂದು ಬ್ಲ್ಯಾಕ್ ತೊಗೊಂಡೇನಿ. ಬ್ಲ್ಯಾಕ್ ಆ್ಯಸ್ ಯೂಶ್ವಲ್ ಎಲ್ಲದಕ್ಕೂ ಸೂಟ್ ಆಗತ್ತೆ. ವೈಟು ಸೂಟ್ ಆಗತ್ತೆ, ಬ್ಲ್ಯಾಕು ಸೂಟ್ ಆಗತ್ತೆ ಅನ್ನೋದ್ರ ಸಂಬಂಧ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೂ ಕಂಪಲ್ಸರಿ ಇರಬೇಕು. ಸೊ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡೇನಿ ನೋಡ್ರಿ. ಸೊ ಇವಿಷ್ಟು ಆಯ್ತು, ಸ್ಕ್ರಂಚೀಸ್ ಎಲ್ಲ ಆಯ್ತು. ನೆಕ್ಸ್ಟ್ ಬಂದು ಈ ಥರ ರಬ್ಬರ್ ಬ್ಯಾಂಡ್ ಐತಿ ನೋಡ್ರಿ. ಇದು ನೆಟ್ ಒಳಗೆ ಬರ್ತೈತಿ. ಆಮೇಲೆ ಇಲ್ಲೇ ಪರ್ಲ್ ಬರ್ತೈತಿ ಲಾಸ್ಟಿಗೆ ಎಡ್ಜಿಗೆ. ಆಮೇಲೆ ಇಲ್ಲೇ ರಬ್ಬರ್ ಬ್ಯಾಂಡ್ ಬರ್ತೈತಿ. ಇಲ್ಲೇ ಒಂದು ಬೋ ಬರ್ತೈತಿ. ಆಮೇಲೆ ಅದ್ರ ನಡುವೆ ಈ ಥರ ಬಟನ್ ಟೈಪ್ ಐತಿ ನೋಡ್ರಿ. ಸೊ ಈ ಥರ ಐತಿದು. ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೈತಿ ಹೇರಿಗೆಲ್ಲ. ಸೊ ಇದೊಂದು ಕಲರ್ ಐತಿ ಪಿಂಕ್ ಒಳಗೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇದೇ ಥರನ ಇದು ಇತ್ತು, ಬಟ್ ಇದು ಕಿತ್ತೋಗ್ಬಿಟ್ಟೈತಿ. ಸೊ ಇಷ್ಟ ಐತಿ. ಸೊ ಇದನ್ನು ಚೆಲ್ಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದು ನನ್ನ ಹತ್ರ ಹೇರ್ ಬ್ಯಾಂಡ್ ಐತಿ. ಸೊ ಇದು ಆ್ಯಕ್ಚುಲಿ ಮೇಕಪ್ ಮಾಡುವಾಗ ಎಲ್ಲ ಹಾಕೋತಾರಲ್ರಿ. ಸೊ ಆ ಥರ ಹೇರ್ ಬ್ಯಾಂಡ್ ಇಲ್ಲಿ ಹಾಕೋತಾರಲ್ಲ, ಮೇಕಪ್ ಮಾಡೋವಾಗ ಆಗಲಿ ಇಲ್ಲ ನಾರ್ಮಲ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಟ್ರಿಪ್ಪಿಗೆ ಹೋಗಿದಾಗ ಸೊ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಅನಿಸ್ತೈತೆ ನೋಡ್ರಿ. ಸೊ ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದ್ದೆ ನಾನು. ನೆಕ್ಸ್ಟ್ ಬಂದು ಇದು ಸ್ಮಾಲ್ ಕ್ಲಿಪ್ ಐತೆ ನೋಡ್ರಿ. ಇದು ಜಸ್ಟ್ ಈ ಥರ ಹಾಕಕ್ಕೆ ಚೆನ್ನಾಗಿ ಕಾಣಿಸ್ತೈತಿ ಅಂಥೇಳಿ ಇದನ್ನೊಂದು ತಗೊಂಡಿದ್ದೆ ನಾನು. ಇದು ಪಿಂಕ್ ಒಳಗೆ ಐತಿ, ನೆಟ್ಟೆಡ್ ಐತಿ. ಸೊ ಇದೊಂದಾದ್ಮೇಲೆ ನೆಕ್ಸ್ಟ್ ಬಂದು ಈ ಥರ ಐತೆ ನೋಡ್ರಿ, ಪಿಂಕ್ ಕಲರ್ ಒಳಗೆ. ಸೊ ಇದು ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಬಂದೈತಿ. ಇದು ಪಿಂಕ್. ಆಮೇಲೆ ಹೇರಿಗೆಲ್ಲ ಪಿಂಕ್ ಎಲ್ಲ ಚೆನ್ನಾಗಿ ಕಾಣಿಸ್ತೈತಿ. ಸೊ ಅದ್ರ ಸಂಬಂಧ ಈ ಥರ ಕಲರ್ ತಗೊಂಡಿದ್ದೆ ನಾನು. ಬ್ಲ್ಯಾಕ್ ಹೇರಿಗೆ ಡಾರ್ಕ್ ಇರೋ ಅಂಥ ರಬ್ಬರ್ ಬ್ಯಾಂಡ್ಸ್ ಭಾಳ ಚಂದ ಕಾಣಿಸ್ತಾವೆ. ಸೊ ಹಾಗಾಗಿ ಇಲ್ಲಿ ನಾನು ಪಿಂಕ್ ಕಲರ್ ಒಳಗೆ ತಗೊಂಡೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ವೈಟ್ ಕಲರ್. ಸೊ ಇದಂತರೂ ಮಸ್ತ್ ಐತೆ ನೋಡ್ರಿ. ನೋಡಕ್ಕಂತರೂ ಕ್ಯಾಮ್ರಾ ಒಳಗೆ ಹೆಂಗೆ ಕಾಣಿಸ್ತೈತೆ ಎಲ್ಲೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡಕ್ಕಂತರೂ ಮಸ್ತ್ ಐತಿ. ಇದನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ ನಾನು. ಇದಕ್ಕೆ ಜಸ್ಟ್ 30 rupees ಪೇ ಮಾಡೀನಿ ನೋಡ್ರಿ. ಇದು ಇಲ್ಲೆಲ್ಲ ಸ್ಟೋನ್ ಬಂದೈತಿ. ಆಮೇಲೆ ಇದು ವೈಟ್ ಕಲರ್ ಒಳಗೆ ಈ ಥರ ಬಂದೈತಿ. ಆಮೇಲೆ ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಇಲ್ಲ ರೀ, ಈ ಥರ ಕ್ಲಿಪ್ ಕೊಟ್ಟಿದ್ದಾರೆ. ಈ ಕ್ಲಿಪ್ ಹಿಂಗೆ ಹಾಕೊಂಡ್ಬಿಡೋದು. ಸೊ ಅಷ್ಟೇ ಐತಿದು, ಈ ಥರ ಐತೆ ನೋಡ್ರಿ. ಇದು ಚೆನ್ನಾಗೈತಿ, ನಂಗಂತೂ ಇದು ಫೇವ್ರೇಟ್ ಐತಿ ಇವಾಗ. ಸೊ ಇದನ್ನ ಒಂದು ಕವರ್ ಒಳಗೆ ಹಾಕಿ ಸಪ್ರೇಟ್ ಇಡ್ಬೇಕು ನೋಡ್ರಿ. ಸೊ ಅಂದರೆ ಏನೂ ಆಗೋದಿಲ್ಲ, ಇಲ್ಲ ಅಂದರೆ ಎಲ್ಲ ಡಸ್ಟ್ ಎಲ್ಲ ಕುಂತು ಬಿಡ್ತೈತಿ. ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಅದಾದಮೇಲೆ ನಾನು ಈ ಪೌಚ್ ಒಳಗೆ ಹಾಕ್ತೀನಿ. ಸೊ ಇದಿಷ್ಟ ಆಯಿತಾ. ಆಮೇಲೆ ರೀಸೆಂಟಾಗಿ ಇನ್ನೂ ಒಂದು ನಾನು ಸಾಫ್ಟ್ ಅಂದು ಕ್ಲಿಪ್ ತರಿಸೀನಿ. ಸೊ ಈ ಥರ ಐತೆ ನೋಡ್ರಿ. ಅದು ಇನ್ನೂ ಯೂಸ್ ಮಾಡಿಲ್ಲ, ಒಂದ್ಸತಿನೂ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡೋಣ ಅಂತ. ಈ ಕಲರ್ ಒಳಗೆ ಐತಿ ಇದು. ಸೊ ಇದು ಬ್ಲೂ ಕಲರ್ ಒಳಗೆ ಐತಿ. ಸೊ ಇದಿಷ್ಟ ಆಗಿತ್ತು ನನ್ನ ಹೇರ್ ಬ್ಯಾಂಡ್ ಆಮೇಲೆ ಸ್ಕ್ರಂಚೀಸ್ ಕಲೆಕ್ಷನ್. ಸೊ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣ ಅಂತ.